ಕವ ನೀವು ಬಂದಿದ್ದು ಭಾಳ ಚಲೋ ಆತ. ನಾನ ದವಾಖಾನಿಗೆ ಬರುನು ಅಂತಿದ್ದೆ ನೋಡ್ರಿ. ಈಗ ಬರ್ರಿ ಬರ್ರಿ ಕುಂತ ಮಾತಾಡೋಣ ಬರ್ರಿ. ನೀವು ಯಾಕೆ ದವಾಖಾನಿಗೆ ಬರ್ಬೇಕಂತಿದ್ರಿ ನನಗೆ ಗೊತ್ತಾದ್ರಿ. ನನ್ನ ಮಗಳಿಂದ ದೊಡ್ಡ ಅಚಾತುರ್ಯ ಆಗ್ಬಿಟ್ಟೈತಿ. ನಮಗಿದು ಯಾವುದು ಗೊತ್ತೇ ಇಲ್ಲ. ಒಮ್ಮೆ ಇಲ್ಲಿ ಬಂದು ಮಾತಾಡಿ ನನ್ನ ಸಣ್ಣ ಮಗಳು ನನ್ನ ಮುಂದೆ ಅಂದಿಂದ ನನಗೆ ಗೊತ್ತಾಗಿದ್ರಿ. ಅದಕ್ಕೆ ದಿಢೀರ್ ಅಂತ ಕಿನ್ನ ಹೇಳ್ಕೊಂಡು ಓಡಿ ಬಂದನಿ. ಯಾಕೆ ಇನ್ನು ಏನಾರ ಮಾತಾಡೋದು ಬಾಕಿ ಉಳಿದಿತ್ತಾ? ಅಂದ್ರೆ ಆಕೆ ಅನ್ಲಾರ್ದು ನೀ ಅಂದು ಹೋಗ್ಬೇಕಂತ ಮಾಡಿ ಏನವ? ಬೇಷದ್ ಹೇಳಿ ನೀನು. ಮಗಳಿಗೆ ಹಿಂದಿನ ಮುಂದೆ ಚೂ ಬಿಟ್ಟೆ ಹಿಂದಿಂದ ಚಲೋ ಅದಿರಿ ಒಟ್ಟು. ಕವ ಸಪ್ತಡಿ. ನನ್ನ ಮಗಳ ದೊಡ್ಡ ತಪ್ಪ ಮಾಡ್ಯಾಡ್ರಿ ತಿಳಿಲಾರ್ದ. ಏನೋ ತಂದೆ ತಾಯಿ ಅನ್ನೋ ವ್ಯಾಮೋಹಕ್ಕೆ ಒಳಗಾಗಿ ನನಗೆ ನಮ್ಮ ಅಪ್ಪ ನಮ್ಮ ನೋಡ್ಕೋಬೇಕಲ್ಲ, ನಾ ಮದುವೆಯಾಗಿ ಹೋದ್ರೆ ದಿಕ್ಕ್ಯಾರನ್ನು ಒಂದು ಇದಕ್ಕೆ ಹಂಗೆ ಮಾಡ್ಯಾಡ್ರಿ. ಅದನ್ನು ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಲಗ್ನ ಪತ್ರಿಕೆ ಊರೆಲ್ಲ ಹಂಚಾತು. ಹೆಣ್ಣು ಮಕ್ಕಳಿಗೆ ಒಮ್ಮೆ ಕಂಕಣ ಬಲ ಕೂಡಿ ಬರೋದು. ಅದನ್ನು ನಾವು ಬೇಡ ಅಂದ್ವಿ ಅಂದ್ರೆ ದೇವ್ರು ಮತ್ತೆ ಅದನ್ನು ಒದಗಿಸ್ಕೊಡೋದಿಲ್ಲ ದೌಡು. ಅದಕ್ಕೆ ಆಮೇಲೆ ಒಂದು ಹೆಣ್ಣಿನ ಮದುವೆ ಮಠ ಬಂದು ನಿಂತು ಹೋತಂದ್ರೆ ಊರಾಗ ಮಂದಿ ನಾನಾ ಥರ ಮಾತಾಡ್ತಾರೆ. ಇದೇನಂತಾರಲ್ಲ, ಈ ಉಪವಾಸ ಇದ್ರು ನಮ್ಮ ಮನೆ ಒಳಗೆ ನಾವು ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಈ ಥರ ಮಾನ ಮರ್ಯಾದೆ ಕಳ್ಕೊಂಡು ಬದುಕುದು ಹೆಂಗೆ ಹೇಳ್ರಿ ನೀವೇ ನೋಡೋಣ. ಅದಕ್ಕೆ ಇಲ್ಲೇ ನಿಮ್ಮ ಮಾನ ಮರ್ಯಾದೆನೂ ಹೊಕ್ಕತಿ, ನಮ್ಮದು ಹೊಕ್ಕೈತಿ. ಇನ್ನು ಸಿಟ್ಯಾಗಾದ್ರೆ ಬಾಗ್ಲ ತೆಗೆದು 4 ಮಂದಿ ದಿನ ಬಂದು ಬಾಗ್ಲಕ್ಕೆ ಕುಂದ್ರಂಗಿಲ್ಲ. ನಮ್ಮ ಹಳ್ಳ್ಯಾಗ ಹಂಗಲ್ರಿ. ಹೊಂಟ್ರೆ ಒಬ್ರ ಮಕ್ಕ ಒಬ್ರು ನೋಡ್ಬೇಕು. ದಿನಾನು ಒಬ್ರು ಬಾಗಲ್ದಾಗ ಒಬ್ರು ಕುಂದಿರ್ತಾರೆ. ಅವಾಗ ಮುಗಿದು ಹೋತ್ ಕತಿ. ಅವ್ರು ಚೂಚು ಮಾತು ಕೇಳಿ ಅರ್ಧ ಸತ್ತು ಹೋಗ್ಬೇಕು ಮತ್ತೆ. ಅದಕ್ಕೆ ಅಣ್ಣಾರ ಏನ ಅನ್ಬಾರ್ದು ಅಂದ್ಬಿಟ್ಟಾಳಕಿ. ದಯವಿಟ್ಟು ಹೊಟ್ಯಾಗ ಹಾಕೋರಿ. ಈ ಮದ್ವೆ ನಡೆಸ್ಕೊಡೋಣಂತ. ನೀವೇ ನಡೆಸ್ಕೊಡ್ಬೇಕ್ರಿ. ಮುಂದೆ ನೀವೇ ಮಾಡ್ಬೇಕು. ನನ್ನ ಮಗಳ ಪರವಾಗಿ ನಾನು ನಿಮ್ಮ ಕಾಲು ಬೀಳ್ತೇನೆ. ಏನ್ರಿ ಬಾಯಿ ತುಂಬಾ ಅಕ್ಕವ ಅಂತ ಕರೆಯಾಕತ್ತೀನಿ. ನೀವು ಕಾಲೆಲ್ಲ ಸರಿ ನೀವು ಸರ್ಕೋರಿ. ಅಕ್ಕ ತಂಗಿಯಾರು ಯಾರು ಕಾಲು ಬೀಳ್ಬಾರ್ದ್ರಿ ಹಂಗೆಲ್ಲ. ಸರಿ ಬಾಬಾ ಮಳ್ಳು ಮಾಡಿ ಬುಟ್ಟಿಗೆ ಕೊಳಕ್ ನೋಡ್ತಾರೆ. ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ. ನಾನು ಇದೇ ವಿಚಾರ ಮಾತಾಡೋಣ ಅಂತೇಳಿ ಈಗ ಹಾಸ್ಪಿಟ್ಲಿಗೆ ಬರೋಮಿದ್ದೆ. ನನ್ನ ಮಗನ ಕರ್ಕೊಂಡು ಅಷ್ಟರೊಳಗೆ ನೀವೇ ಬಂದ್ರಿ. ಆರಾಮದಾರಲ್ರಿ ಅಣ್ಣಾರು? ನಿಮ್ದು ಭಾರಿ ದೊಡ್ಡ ಗುಣ ರೀ. ಇಷ್ಟೆಲ್ಲ ಆಗಿದ್ರು ಮತ್ತು ಯೋಗಕ್ಷೇಮ ವಿಚಾರಿಸ್ಕೊಳಕತ್ತೀರಿ. ನಿಮ್ಮ ಬೆಲೆ ಈಕಿಗೆ ತಿಳಿಲಾರ್ದಂಗೆ ಹೋತು. ಕರೆನ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತಾರಲ್ಲ, ಅದೇನು ಸುಳ್ಳಲ್ಲಿ ಬಿಡ್ರಿ. ಯಾವ ಜನ್ಮದ ಪುಣ್ಯನೋ ಯಾವ ದೇವ್ರಿಗೆ ನಾವು ಒಂದು ಹೂ ಹೆಚ್ಚಿಗಿಟ್ಟಿದ್ನೋ ಗೊತ್ತಿಲ್ಲ. ನಿಮ್ಮಂಥ ಒಂದು ಒಳ್ಳೆ ಮನುಷ್ಯರ ಒಂದು ನಮಗೆ ಸಂಬಂಧ ಸಿಕ್ಕಿದ್ದೆ ನಮ್ಮ ಪೂರ್ವ ಜನ್ಮದ ಪುಣ್ಯನ ಅನ್ಬೇಕು ಬಿಡ್ರಿ. ಏನೋ ತಿಳಿಲಾರ್ದ ಮಾಡ್ಯಾಳ. ಹೊಟ್ಟಿಗೆ ಹಾಕೋರಿ. ಇರ್ಲಿ ಏನೋ ಒಂದು ಬಿಸಿ ರಕ್ತ ಮಾತಾಡಾಳ. ಅಷ್ಟಕ್ಕೂ ನಿಮ್ಮ ತಂದೆ ತಾಯಿ ಬಗ್ಗೆ ವಿಚಾರ ಮಾಡಿ ಮಾತಾಡಾಳ ಅಷ್ಟ. ಆಗ್ಲಿ ಬಿಡ್ರಿ. ಏನಾತೀಗ? ಈಗ ನೀವು ಮಾತಾಡೋದಕ್ಕಿಂತ ಸಂಪೂರ್ಣವಾಗಿ ಆಕಿ ಮನಸ್ಫೂರ್ತಿಯಾಗಿ ಮದುವೆಗೆ ಒಪ್ಕೊಂಡಾಳ. ಆಕಿನೇ ಕೇಳ್ಬಿಡ್ರಿ ನೀವು ಒಂದ್ಸಲ. ಏನಮ್ಮ ಪಾರ್ವತಿ, ಈಗ ನಿಮ್ಮ ತಾಯಿಯವ್ರು ಇಲ್ಲಿ ಬಂದಾರ. ಈಗ ನಿನ್ನ ಮನಸ್ಸಿನಾಗ ಏನು ಓಡ್ತಾ ಐತಿ ನೀನ ಬಾಯ್ಬಿಟ್ಟು ಹೇಳ್ಬೇಕು. ಅದನ್ನ ಏನು ನಿನಗ ಮನಸ್ಸಿನಾಗ ಮದ್ವಿ ಮಾಡ್ಕೋಬೇಕಂತೈತೋ ಇಲ್ಲ ಐತೋ ಬಾಯ್ಬಿಟ್ಟು ಹೇಳು. ಆದ್ರೆ ಈಗ ಮೊದ್ಲು ನನ್ನ ಮಾತು ನೀ ಕೇಳುವ. ಬಾ ಮುಂದಕ್ಕೆ ಬಂದು ಮಾತಾಡು. ಅಂಕಲ್ ತಪ್ಪಾತು, ನಮ್ಗೆ ಕ್ಷಮಿಸ್ಬಿಡ್ರಿ. ನಿಮ್ಮ ಮನ್ಸಿಗೆ ಭಾಳ ಬೇಜಾರು ಮಾಡಿಬಿಟ್ಟೆ ನಾನು. ಇರ್ಲಿಮ್ಮ ಇರ್ಲಿ. ಈಗ ನನ್ನ ಮಾತು ಕೇಳಮ್ಮ. ಈಗ ನಿನ್ಗ ನಿಮ್ಮ ತಂದೆ ತಾಯಿನ ಈ ಸ್ಥಿತಿ ಒಳಗೆ ಬಿಟ್ಟು ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ಹೌದಾ? ಹೌದ್ರಿ ಅಂಕಲ್, ನನಗೆ ಅದೇ ಬೇಜಾರಾಗ್ತಾ ಇರೋದು. ನಮ್ಮ ಫ್ಯಾಮಿಲಿಗೆ ಯಾರು ದಿಕ್ಕಂತ. ಹೇಳೇನ್ರಿ ಅಣ್ಣಾರ, ನಮ್ಗೆ 2 ಎಕರೆ ಹೊಲ ಮಾರ್ತೇನ್ರಿ. ಮಾರಿ ಬ್ಯಾಂಕ್ನೇ ರೊಕ್ಕ ಇಟ್ಕೊಂಡು ನಮ್ಮ ಮನೆ ಬಾಡಿಗೆ ಕಟ್ಟಬೇಕಾಗಿಲ್ಲ. ನಮ್ಮ ಹುಯಿ ಏನು ಸಾಲ ಸಂಧಿ ಇಲ್ಲ. ಇದ್ದಟ್ಟ ಸಾಲ ಹರ್ಕೊಂತೀವಿ. 1 ಎಕರೆ ಹೊಲ ಬೇಕಾರೆ ಸಾಲ ಹರಿಯಾಕ ಹೋಗೋಲ್ತಕ್ಕ 1 ಎಕರೆ ಹೊಲದಾಗ ಬ್ಯಾಂಕ್ನಾಗ ಇಟ್ಕೊಂಡು ತಿಂತೇವೆ ಅದನ್ನ. ಅದನ್ನ ಹೇಳೇನಿ. ಇಲ್ಲ ನೀವು ಇದು ಮಾಡ್ಕೋಬೇಡ್ರಿ. ಅದನ್ನೇ ಆಕಿ ಬಾಯಿಲೆ ಕೇಳೋಣ ಒಂದ್ಸಲ. ನೋಡಮ್ಮ, ಈಗ ನಾ ಏನ್ ಹೇಳ್ತೀನಿ ಅಂದ್ರೆ ನಿನಗ ಅವ್ರನ್ನ ದುಡ್ದು ಸಾಕ್ಬೇಕಂತ ಐತಿ, ಹೌದಾ? ಮಾಡು ಕೆಲಸ ಮಾಡು. ನನ್ನ ಆಫೀಸ್ನಾಗ ಮಾಡು ಕೆಲಸ. ಮದ್ವೆ ಆದ್ಮೇಲೆ ಅದ್ ನಿಂದು ಆಫೀಸ್ ಕೂಡ. ನನ್ನ ಮಗನ ಅಂದ್ಮೇಲೆ ನಿಂದ ಆಕತ್ತಲ್ಲ. ನೋಡು, ಮದ್ವಿ ಆದ್ಮೇಲೆ ನಮ್ಮ ಆಫೀಸ್ನಾಗ ಕೆಲಸ ಮಾಡ. ನಿನ್ನ ಕ್ವಾಲಿಫಿಕೇಶನ್ ತಕ್ಕಂತ ಜಾಬ್ ನಾವು ಕೊಡ್ತೀವಿ. ಅದು ನೀ ಏನ್ ಹೊರಗೆ ದುಡಿತೀಯಲ್ಲ ಅದನ್ನೇ ನಮ್ಮ ಆಫೀಸ್ನಾಗ ಕೆಲಸ ಮಾಡಿ ದುಡಿ. ಏನು ನಮಗೂ ಮನ್ಯಾನವ್ರು ಇದ್ದಂಗ ಆಕೈತಿ, ನಾನು ಸುಸೀನ ಇದ್ದಂಗ ಆಕೈತಿ. ನನಗೆ ಇನ್ನೂ ಸ್ವಲ್ಪ ಚಿಂತೆ ಬಿಟ್ಟಂಗ ಆಕೈತಿ. ನನ್ನ ಮಗನೂ ಇರ್ತಾನ ಜೊತೆಗೆ. ನೀನ್ ಕೆಲಸ ಮಾಡಿದ್ದಕ್ಕೆ ತಕ್ಕಂತ ಪಗಾರ ನಿನಗ ತಗೋ, ತಿಂಗಳ ಮಂತ್ಲಿ ಸ್ಯಾಲ್ರಿ. ಆದ್ರೆ ನಮಗ್ 1 ರೂಪಾಯಿನೂ ಕೊಡ್ಬೇಡ. ನೀ ದುಡ್ದು ಆ ಸ್ಯಾಲ್ರಿ ಪೂರ್ತಿ ನಿಮ್ ತವ್ರ ಮನೆಗೆ ಕೊಡು. ಏನು ಆಯ್ತಾ? ಅವಾಗಾರ ನಿಂಗೆ ಖುಷಿ ಆಕೈತೆ. ನೀ ದುಡ್ಡು ನೀ ಕೊಟ್ಟಿ ಅನ್ನಂಗತ್ತ, ಹೌದಿಲ್ಲ? ಅಯ್ಯೋ ಅಣ್ಣಾರ, ಬ್ಯಾಡ್ರಿಪ್ಪ ಅದೆಲ್ಲ. ಯಾಕೆ ಮದುವೆ ಮಾಡ್ಕೊಂಡು ಸಂಸಾರ ಮಾಡೋದ್ಬಿಟ್ಟು ದುಡಿಯಾಕ ಹೋಗನ್ನೋದನ್ನು ಬ್ಯಾಡ್ರಿ ಅಣ್ಣಾರ. ನಾವು ಅದೇ ಹೇಳಿದ್ವಲ್ರಿ, ಹೊಲ ಮಾರ್ ತಿಂತೇವ್ರಿ ನಾವು. ಬೇಡ. ದುಡಿಮೆಗೆ ಆಧಾರವಾಗಿರೋದೇ 1 ಎಕರೆ 2 ಎಕರೆ ಹೊಲ. ಇವತ್ತೇನೋ ಅವ್ರಿಗೆ ಆರಾಮಿಲ್ಲ, ಮುಂದೊಂದ್ ದಿನ ಆರಾಮ್ ಆಗ್ಬೋದು. ಆರಾಮ್ ಆಗ್ತಾರ ಅವ್ರು. ಯಾಕೆ ಆರಾಮ್ ಆಗ್ಬೋದು ಅನ್ನೋದು ಆರಾಮ್ ಆಗ್ತಾರ. ಅವಾಗ ದುಡ್ಕೊಂಡ್ ತಿನ್ನಕ್ ಹೊಲ ಇಲ್ಲ ಅಂದ್ರೆ ರೊಕ್ಕ ಎಷ್ಟು ದಿನ ಕೈಯಾಗ ನಿಲ್ತತಿ? ರೊಕ್ಕ ಇದ್ರೆ ಖರ್ಚಾಗ್ಬಿಡ್ತೈತಿ. ಹೊಲ ಇದ್ರೆ ದುಡ್ಕೊಂಡ್ ತಿಂತೀರಿ. ಅದಕ್ಕೆ ಹೊಲ ಏನ್ ಮಾರಕ್ ಹೋಗ್ಬೇಡ್ರಿ. ನಾ ಈಗ ಹೇಳಿದ್ದು ಕರೆಕ್ಟಾಗಿ ಐತಿ. ಪಾರ್ವತಿಗೆ ಹೆಂಗ ಅನ್ಸುತ್ತೆ ಹಂಗೆ ಮಾಡ್ವಾಳಕ್ಕ. ಅಂಕಲ್ ಸರಿ ಅಂಕಲ್, ನಾನು ಕೆಲಸ ಮಾಡ್ತೀನಿ. ಆ ಸ್ಯಾಲ್ರಿ ನಾನು ನಮ್ಮ ಅಪ್ಪ ನಮಗೆ ಕೊಡ್ತೀನಿ. ಅವ್ರು ಹುಷಾರಾಗೋ ಮಟ್ಟ ಅಷ್ಟೇ. ಆಮೇಲೆ ಬೇಕಾದ್ರೆ ನಾನು ಮತ್ತೆ ಯಾವ ಕೆಲಸಕ್ಕೂ ಹೋಗಲ್ಲ. ಆಗ್ಲಿ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲಮ್ಮ.
ನೀನು ನಿಕ್ಕಿ 15,000 ಮಟ ನಿಂತರು ನಿನಗೆ ಸ್ಯಾಲ್ರಿ ಬಂದೇ ಬರ್ತೈತಿ. ಪೂರ್ತಿ ಒಯ್ದು ನಿಮ್ಮ ತಂದೆ ತಾಯಿ ಕೈ ಕೊಡು. ಅವ್ರ ಮೆಡಿಸನ್ ಅವ್ರ ಊಟಕ್ಕೆ 15,000 ರೂಪಾಯಿ ರಗಡ್ ಆಕೈತಿ. ಸಾಕಾಗಿ ಹೋಗೈತಿ. ಯಾಕಂದ್ರೆ ಅವ್ರ ಮನಿ ಬಾಡಿಗೆ ಬೇರೆ ಯಾವ್ದು ಕಟ್ಟು ಮಾಡು ಎಲ್ಲ ಏನು ಅಂತಿಲ್ಲ. ಅವ್ರ ಜೀವನ ಅವ್ರಿಗೆ ನಡಿತೈತಿ. ನೀ ಕೊಡು ಆಯ್ತಾ. ಮಾವ, ನಿಮ್ಮ ಮನಸ್ಸು ಎಷ್ಟು ದೊಡ್ಡದು, ಎಷ್ಟು ವಿಶಾಲವಾದದ್ದು. ಇದನ್ನ ಅರ್ಥ ಮಾಡ್ಕೊಲಾರ್ದ ನಾನು ಮದ್ವಿನೇ ಬೇಡ ಅಂತೇಳಿ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೆ. ನಿಮ್ಮ ಮನ್ಸಿಗೆ ಬಹಳ ನೋವು ಕೊಟ್ಟೆ, ಅತ್ತಿ ಮನ್ಸಿಗೂ ನೋವು ಮಾಡಿದೆ. ನನ್ನನ್ನು ಮದುವೆ ಆಗ್ಬೇಕಂತಿರೋ ನನ್ನ ಗಂಡಿಗೂ ನಾನು ಅನ್ಯಾಯ ಮಾಡಕತ್ತಿದ್ದೆ. ನನ್ನ ಗೆಳತಿ ಮಾತಿಗೂ ನಾ ಕಿಮ್ಮತ್ತು ಕೊಡಲಿಲ್ಲ. ದಯವಿಟ್ಟು ನನ್ನನ್ನು ಎಲ್ಲರೂ ಕ್ಷಮಿಸ್ಬಿಡ್ರಿ. ನಾನು ಮದುವೆ ಮಾಡ್ಕೊತೀನಿ. ಮಾಡ್ಕೊಂತೇನೆ ಅನ್ನೋದು ಒಂದು ಬ್ಯಾಡ್ ಅನ್ನೋದು ಆಟ ನೋಡಿದ್ದು, ಗೊಂಬೆ ಆಟ. ಕೆಡ್ಸೋದು ವಾಪಸ್ ಆಡನ್ ಬಾ ಕೆಡ್ಸನ್ ಬಾ ಅಂತೇಳಿ. ಕರೆಕ್ಟಾಗಿ ಅಂದಿ ಪಾರ್ವತಿ ನೀನು. ಹೇಳು, ಆಡನ್ ಬಾ ಕೆಡ್ಸನ್ ಬಾ ಆಟ ಹಚ್ಚಾರ ನೀವು? ಕೇಳು ಅತ್ತಿಯವ್ರ, ನನ್ನ ತಪ್ಪಾಗಿತ್ರಿ. ನಾನು ಮಾಡಿದ ದೊಡ್ಡ ತಪ್ಪೈತಿ. ನಾನು ಕ್ಷಮಿಸ್ಬಿಡ್ರಿ. ಈಗ ಕೆಲಸ ಕೊಡ್ತೈತೆ, ಪಗಾರ ಕೊಡ್ತೈತೆ ಅಂದ್ಬಿಟ್ಲೆ ನಾ ಹೆಂಗೆ ಇದು ಮಾಡಿದ್ಲು ನೋಡು. ಅದೇ ಮೊದಲ ಒಪ್ಕೋಬೇಕಿತ್ತೆ. ಮುಗಿದೋದ್ ವಿಚಾರನ ಯಾಕೆ ಮತ್ತೊಟ್ಟಿಗೆ ಬರುದು? ಅದು ಮುಗಿದೋದ್ ವಿಚಾರ ಅಲ್ಲ. ಈಗ ನೋಡಿ, ಕೆಲಸ ಕೊಡ್ತೇನೆ, ಪಗಾರ ಕೊಡ್ತೇನೆ, ಇದಕ್ಕೆ ಹೂ ಅಂದ್ಲ. ಇಲ್ಲಾಂದ್ರೆ ಹೂ ಅಂತಿದ್ಲ ನಾಕಿ. ಇವೇನ ಅಂದ್ರು ನಾ ಮದ್ವಿಗೆ ಒಪ್ಪಿಸ್ಬೇಕಂತೇಳಿ ಬಂದಿದ್ದೆ. ಆಕಿ ಒಪ್ಕೊಂಡು ಬಂದಿದ್ಲ. ಬೇಕಾದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಆಕಿ ಕೆಲಸ ಮಾಡೋದು ಬೇಡ, ನಮ್ಗೆ ಯಾರು ರೊಕ್ಕ ಕೊಡೋದು ಬೇಡ. ಏನ್ರಿ, ನಮಗೇನು ಆಕಿ ದುಡ್ದು ಕೊಡಬೇಕಾಗಿಲ್ಲ. ನಾವು ಹೆಂಗೋ ಗಂಡ ಹೆಂಡತಿ ಭಿಕ್ಷೆ ಎತ್ತಾದ್ರೂ ಜೀವನ ಮಾಡ್ಕೊತೇವೆ. ನನಗೆ ಮಗಳಿಗೆ ತ್ರಾಸ ಕೊಟ್ಟು ನಮ್ಗೇನು ಆಗ್ಬೇಕಾಗಿಲ್ಲ. ಬೇಡ, ನನ್ನ ಮಗಳು ಎಲ್ಲರೂ ಒಂದು ಸುಖವಾಗಿದ್ರಷ್ಟೇ ಸಾಕು. ಬೇಡ, ನಮ್ಗೇನು 1 ರೂಪಾಯಿ ಕೊಡೋದು ಬೇಡ. ಆಕೆ ಪಾರಕರ ಬೇಜಾರು ಮಾಡ್ಕೋಬೇಡ್ರಿ. ಏನ್ರಿ, ಎಷ್ಟೋ ಸಲ ನೀವು ನನಗೆ ಗೆಳತಿ ನೋಡ್ದಂಗೆ ಆಕತಿ, ನನ್ನ ಅಕ್ಕನ ನೋಡ್ದಂಗೆ ಆಕತಿ, ನಾನು ಒಂದು ಬಂಧು ಬಳಗ ನೋಡ್ದಂಗೆ ಆಕತಿ ಅಂದಿರಿ. ಇದೊಂದು ಸಲ ಏನೋ ನನ್ನ ಮಗಳು ತಿಳಿಲಾರ್ದ ಮಾಡಿದ ತಪ್ಪನ್ನ ಹೊಟ್ಟೆ ಹಾಕೊಂಡ್ಬಿಡ್ರಿ. ಆಕಿ ತಂದೆ ತಾಯಿ ಅನ್ನೋ ವ್ಯಾಮೋಹಕ್ಕೆ ಬಿದ್ದು ನನ್ನ ಮದ್ವಿನೇ ಬೇಡ, ನಾ ದುಡ್ಡು ಸಾಕು ಅಂತ ಹೋಕೇನಿ ಅಂದ್ಲ. ಆದ್ರೆ ಆಕಿಗೆಲ್ಲ ನಾ ತಿಳಿಸಿ ಹೇಳಿದ್ನಲ್ಲ, ಹಂಗಲ್ಲವ ಹಿಂಗೆ ನೀ ಮಾಡಿದ ತಪ್ಪು ಅಂದಮೇಲೆ ಆಕಿ ಮಾಡಿದ ತಪ್ಪು ಆಕಿಗೆ ಅರಿವಾಗೈತಿ. ಏನ್ರಿ, ನೀವು ಇದನ್ನ ಇಲ್ಲಿಗೆ ಬಿಟ್ಟು ಬಿಡ್ರಿ, ಹೊಟ್ಟೆಗೆ ಹಾಕೊಂಡ್ಬಿಡ್ರಿ. ನನ್ನ ಮಗಗೆ ಆ ಕ್ಷಣಕ್ಕೆ ಎಷ್ಟು ಬೇಜಾರಾತ್ ಗೊತ್ತೇನ್ರಿ ಶಾಂತಕಾರ ನಿಮ್ಗೆ? ನೋಡ್ರಿ, ನನ್ನ ಮಗ ಒಂದು ಮಾತೂ ಆಡಿಲ್ಲ. ಆ ಹೊತ್ತಿನಿಂದ ಈ ಹೊತ್ತಿನ ಮಟನು ಹಂಗದಾನ. ಹೊಟ್ಟೆ ಹಾಕಳ್ಳ ಕಿವಿಸ್ತೆ ಹಾಕತಿ. ನಿಮಗೇನು ಗೊತ್ತು? ಅಷ್ಟು ಹಚ್ಕೊಂಡಾನಿಕ್ಕಿನ್ನ ಗೋವಿಂದವ್ರೆ. ಏನೋ ಬೇಜಾರು ಮಾಡ್ಕೊಂಡಾನ, ಹೋಗ್ಲಿ ಬಿಡವ, ಮನ್ಸಿಗೆ ಹಚ್ಕೊಬೇಡ ನೀನು. ಈಗ ಮದ್ವಿ ಎಲ್ಲ ಸುಸೂತ್ರವಾಗಿ ನಡಿಬೋದಲ್ಲ. ಈಗ ನಿನಗೆ ನನ್ನ ಆಫೀಸ್ನಾಗ ಕೆಲಸ ಮಾಡಕ್ಕೆ ಒಪ್ಪಿಗೆ ಐತಲ್ಲ. ತಿಂಗಳ ಪಗಾರ ತಗೊಂಡು ಅಲ್ಲಿ ಕೊಟ್ಬಿಡು ಆತಲ್ಲ. ನನ್ಗೆ ಒಪ್ಪಿಗೆ ಐತಿ. ಅತ್ತಿಯವರು ಹ್ಞೂ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಬಾ ನೋಡ ಪರಕ, ಮದ್ವೆ ನಿಲ್ಸ್ಬೇಕಾರೆ ನಿನ್ನ ಮಾತು ಕೇಳಿದ್ಲ ನೀಕಿ. ಈಗ ನೋಡ ಅತ್ತಿಯರ್ ಹೂ ಅಂದ್ರ ಅಂತ ಮಳ್ಳಿ ಮಂಚ ಕಾಲ ಎಷ್ಟಂದ್ರೆ ಮೂರಿ ಮತ್ತೊಂದು ಅಂದ್ರಂತ ಅಂತ ಕಿಕ್ಕಿ. ಅಂದ್ರೆ ನಿಂಗೆ ಒಪ್ಪಿಗೆ ಇಲ್ಲ ಅಂದೆ ಅಂದ್ರೆ ನೀ ಕೆಟ್ಟಕ್ಕಿ ಎಲ್ಲಾರ ಮುಂದೆ. ಒಪ್ಪಿಗೆ ಅಂದೆ ಅಂದ್ರೆ ಆಕಿ ಖುಷಿ ಆಕತಿ. ಹಂಗೆ ಒಟ್ಟು ಹೂ ಅಂದಿರ್ಬೇಕು ನೀನು. ಹಂಗೆ ನಿನಗೆ ಅಡಕತ್ರಿ ಅಗಡಿಗೆ ಸಿಗಿಸ್ದಂಗೆ ಸಿಗಿಸಾಕತ್ತಾಳ ನಿನ್ನ. ಗೊತ್ತೈತೇನ ರೀ ಕಮಲವಕ್ಕರ? ಒಳ್ಳೇದು ಮಾಡೋಕ್ಕಾದ್ರೆ ಒಳ್ಳೇದು ಮಾಡ್ಬೇಕು, ಕುಡ್ಸಕ್ಕಾದ್ರೆ ಕುಡಿಸ್ಬೇಕು. ಬ್ಯಾರೆ ಮಾಡೋ ಕೆಲಸ ಮಾತ್ರ ಮಾಡಕ್ಕೆ ಹೋಗ್ಬಾರ್ದು. ನಿಮಗೆ ಈಕಿ ಸರಿ ವಯಸ್ಸಿನ ಮಗ ಅದಾನ, ಸೊಸಿ ಮೊಮ್ಮಗ ತುಂಬಿದ ಮನಿ. ಏನ್ರಿ, ಒಳ್ಳೇದು ಮಾಡ್ರಿ, ನಿಮ್ಮ ಕುಟುಂಬಕ್ಕೂ ಒಳ್ಳೇದು ಆಕತಿ. ಅಲ್ಲ ಏನು ಮಾತಂತ ಮಾತಾಡಕತ್ತೀರಿ? ಅಲ್ಲ, ಬಾಯಿ ಬಿಟ್ಟು ಕೇಳ್ತಾ ಇದ್ದಾಳಕ್ಕೆ. ಮದ್ವೆ ಆದ್ಮೇಲೆ ಕೆಲಸ ಮಾಡಬೇಕು ಬಿಡಬೇಕು ಅನ್ನೋದನ್ನ ಗಂಡ ಅತ್ತಿ ಮಾವ ಎಲ್ಲಾರನ್ನು ಕೇಳಿ ನಿರ್ಧಾರ ತಗೋಬೇಕಾಕತಿ. ಅದಕ್ಕಾಕಿ ಕೇಳ್ತಾ ಇದ್ದಾಳ ಬಾಯಿ ಬಿಟ್ಟು. ಅದನ್ನ ಬಿಟ್ರೆ ನೀವು ಹಿಂಗೆ ಒಂದೇನಾದ್ರು ತಿಳಿಯಾಗಿ ನಿಂತಿರೋ ನೀರ್ನ್ಯಾಗ ಕಡ್ಡಿ ಎಲ್ಲಾಡ್ಸೋ ಕೆಲಸ ಮಾಡಬಾರ್ದ್ರಿ. ಓ, ಈಗ ನಿನ್ನಂತಲ್ಲಿ ಪಾಠ ಕಲಿಬೇಕ ನಂಗಾರ ನಾನು? ಕೆಟ್ಟ ಬುದ್ಧಿ ಇದ್ರೆ ಒಳ್ಳೆ ಬುದ್ಧಿ ಯಾರು ಹೇಳ್ತಾರ ಅವ್ರಂತಲ್ಲಿ ಪಾಠ ಕಲೀಲೇಬೇಕಾಕತಿ. ನನ್ನ ಮಗಳು ಮಾಡಿದ ದೊಡ್ಡ ತಪ್ಪಾಗೈತಿ. ಅದಕ್ಕಾಕಿನ ಹೊಡೆದು ಬೈದು ಬಾಯಿಗೆ ಬಂದಂಗ ಅಂದು ಬುದ್ಧಿ ಹೇಳಿ ತಪ್ಪಾತಂತೆ ಕೇಳ್ಕೊಬಾ ಅಂತೇಳಿ ಕ್ಷಮೆ ಕೇಳಿ ಬಾ ಅಂತೇಳಿ ಕರ್ಕೊಂಡು ಬಂದೇನಕಿನ್ನ. ಆಕಿ ಮಾಡಿದ ತಪ್ಪನ ಅರ್ಥ ಮಾಡ್ಕೊಂಡ್ಲ. ನಾ ದುಡುಕಿ ಮಾತಾಡಿದೆ ಅಂತೇಳಿ ಆಕಿ ತಿಳ್ಕೊಂಡ್ಲ. ನೀವ್ ಅದನ್ನ ತಿಳ್ಕೊಳಕ್ ತಯಾರಿಲ್ಲಲ್ಲ, ಬಾಯಿಗೆ ಬಂದಂಗ ಮಾತಾಡಕತ್ತೀರಿ. ನನಗೆ ಗೊತ್ತು ನಿಮಗೆ ನಮ್ಮ ಸಂಬಂಧ ಮಾಡೋದು ಇಷ್ಟ ಇಲ್ಲ ಅಂತ. ಅದೇನೋ ಅಂತ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳ್ತೈತೆ ಅನ್ನೋದ್ರೊಳಗೆ ತಪ್ಸೈತಿ ಅಂತ ನಿಮ್ಗೆ ಸ್ವಲ್ಪ ಬೇಜಾರು. ಆದ್ರೆ ಕೆಡಿಸ್ಬೇಡ್ರಿ, ಒಂದು ಕಲ್ಯಾಣ ಕಾರ್ಯ ಕಲ್ಲು ಹಾಕ್ಬೇಡ್ರಿ. ಅಯ್ಯೋ ಶ್ರೀಕಾಂತ, ನೋಡಲ್ಲ ಎಷ್ಟು ಮಾತಾಡಕತ್ತಾಳ ನಿನ್ನ ಬೀಗ್ತಿ. ಅಷ್ಟು ಮಾತಾಡಿದ್ರು ಸುಮ್ಮನೆ ಅದೆಯಲ್ಲ. ನೀವು ಹೆಣ್ಮಕ್ಳು ನಾ ಏನ್ ಮಾತಾಡ್ಲಕ್ಕ. ನೀ ತಡಿಕ ಒಂದ್ ನಿಮಿಷ ತಡಿ. ಈಗ ಪಾರ್ವತಿಗೆ ನೀ ಏನು ಹೇಳ್ಬೇಡ, ನಾ ಪಾರ್ವತಿನ ಕೇಳ್ತಾನೆ ತಡಿಕ. ಪಾರ್ವತಿ ಏನ್ ಮಾತಾಡ್ಲಾರ್ದಂಗೆ ಸುಮ್ಮನೆ ಕುಂತ್ರ? ನಿನ್ ಸೊಸಿ ಮದ್ವೆ ಆದ್ಮೇಲೆ ಕೆಲಸ ಮಾಡಕ್ ನಿನ್ಗೆ ಒಪ್ಪಿಗೆ ಐತಾ? ಕೊಡ್ವಳ್ಳಾಕ್ ಬಿಡ್ರಿ, ಮತ್ತೆ ತಂದೆ ತಾಯಿ ನೋಡ್ಕೋಬೇಕಾದ್ದು ಆಕಿದು ಕರ್ತವ್ಯನ ಅಲ್ಲ. ಆಯ್ತು ಕೊಡನ್ರಿ, ಮತ್ತೆ ದುಡ್ದ ಸಾಕ್ಬೇಕನ್ನಕತ್ತಾಳ. ಹಂಗ ಕೊಡ್ತೇವೆ ತಗೋರವ ತಿಂಗಳ ಅಂದ್ರೆ ಆಕಿ ಮನಸ್ಸು ಒಪ್ಪುವಲ್ದಲ್ಲ. ಮತ್ತೆ ದುಡ್ದು ಏನೋ ಕೊಡ್ತೇನೆ ಅನ್ನತ್ತಾಳ, ಕೊಡ್ವಳ್ಳಾಗ್ತವ್ರಿ. ಅಮ್ಮ, ನಾನು ನಿಮ್ಮ ಮಗಳಿದ್ದಂಗೆ, ನನ್ನ ತಪ್ಪಾತು, ನಂಗೆ ಕ್ಷಮಿಸಂಗಿಲ್ಲ ನೀವು. ನೀವು ಮನಸ್ಸು ಹಾಳು ಮಾಡ್ಕೊಂಡ್ರೆ ನಾ ಖುಷಿಯಿಂದ ಹೆಂಗೆ ಮದುವೆ ಮಾಡ್ಕೊಲಿ? ನಮ್ಮ ತಂದೆ ತಾಯಿ ಹಂಗ ನೀವು ಏನೋ ನಮ್ಮ ಅಪ್ಪಗೆ ಹಿಂಗಾತಲ್ಲ ಅನ್ನೋ ನೋಲೆ ನಾನು ಇರ್ಬೇಕಲ್ಲ ಜೊತೆಗೆ ಅಂತ ನಮ್ಮ ಮದ್ವೆ ಬೇಡ ಅಂದ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ ಅಮ್ಮ ತಪ್ಪಾತಮ್ಮ. ಆತು ಹೇಳವ, ನಿನಗೆ ಆ ಟೈಮಿಗೆ ನೀ ಮಾತಾಡಿದ್ದು ಸರಿ ಅನ್ಸೈತಿ. ಆದ್ರೆ ನನಗೆ ಅದು ಬೇಜಾರಿಲ್ಲ. ನೀ ಮದುವೆ ಬೇಡ ಅಂದೆಲ್ಲ, ನಾನಷ್ಟು ಬಾಯಿ ಬಿಟ್ಟು ಕೇಳಿದ್ರು ಅಲ್ಲ ಅಂದ್ಬಿಟ್ಟಲ್ಲ ನೀನು. ನನಗದೇ ಬೇಜಾರಾಗಿದ್ದೆ. ಇದೇ ಫಸ್ಟು, ಇದೇ ಲಾಸ್ಟು. ಇನ್ನು ಯಾವತ್ತೂ ಈ ಥರ ದುಡುಕ್ ನಿರ್ಧಾರಗಳನ್ನ ತಗೋಬೇಡ ಏನು.
ಎಲ್ಲ ಮಳ್ಳಿ ನಾಟಕ ಮಾಡಿ ಒಪ್ಸಿ ಬಿಟ್ಲಲ್ಲಿಕ್ಕೆ. ಏ ಪಾರ್ವತಿ, ನೀ ಒಪ್ಕೊಂಡ್ರು ನಿನ್ ಮಗಳು ಒಪ್ಪಲ್ಲ. ಯಾಕಂದ್ರೆ ಗೆಳತಿ ಹೇಳಿದ್ರು ಆಕೆ ಒಪ್ಪಿಲ್ಲಲ್ಲ, ಬೇಜಾರಾಗಿರ್ತತಿಕ್ಕಿಗೆ. ಹೌದಿಲ್ಲನು ಅನು? ಸಾರಿ ಪಾರ್ವತಿ, ಆ್ಯಕ್ಚುಲಿ ನನಗೂ ಸಿಟ್ಟು ಬಂದಿತ್ತು. ಆದ್ರೆ ಅಪ್ಪಾಜಿ ಹಂಗಲ್ಲ ಹಿಂಗ ಅಂತ ತಿಳಿಸಿ ಹೇಳಿದ್ಮೇಲೆ ನನಗೂ ಸ್ವಲ್ಪ ಅರ್ಥ ಆಯ್ತು. ಸರಿ, ನಿನಗೆ ನಿಮ್ಮ ತಂದೆ ತಾಯಿ ಬಗ್ಗೆ ಇರೋ ಪ್ರೀತಿ ಹಂಗೆ ಮಾತಾಡಕ್ಕೆ ಹಚ್ಚೈತಿ. ಆದ್ರೆ ಇದು ಫಸ್ಟ್ ಇದು ಲಾಸ್ಟ್. ನಿಮ್ಮ ತಂದೆ ತಾಯಿ ಹಂಗೆ ನಮ್ಮಪ್ಪ ನಮ್ಮವನ್ನ ಹಂಗೆ ಅನ್ಕೋಬೇಕು. ಅವ್ರ ಮನಸ್ಸಿಗೆ ಇನ್ನು ಯಾವತ್ತೂ ನೋವು ಮಾಡಬೇಡ ಆತಾ. ಸರಿ, ಸಾರಿ ಅನು. ಓಕೆ, ನಂಗೇನು ಬೇಜಾರಿಲ್ಲ ತಗೋ. ನಂಗೆ ಇನ್ನೂ ಒಂದು ಬೇಜಾರು ಏನಾಗಿತ್ತಂದ್ರೆ, ನಾನು ನೀನು ಜೊತೆಗೆ ಮದುವೆ ಮಾಡ್ಕೋಬೇಕಂತ ಎಷ್ಟು ಆಸೆ ಇತ್ತು. ಈಕಿ ಬ್ಯಾಡ್ ಅಂದ್ಬಿಟ್ಲಲ್ಲ ಅಂತ ನಂಗೆ ಮತ್ತೊಟ್ಟು ಬೇಜಾರಾಗಿತ್ತು. ಈಗ ಮತ್ತೆ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಒಮ್ಮೆ ಮದುವೆ ಆಗಕತ್ವಲ್ಲ. ಅಯ್ಯೋ ಯಾನು ಏನ ಒಮ್ಮಿಂದ ಮಕ್ಕಳು ಸುಮ್ಮನೆ ಆಗಿಬಿಟ್ಟಲ್ಲೇ. ನಿಮ್ಮ ಅಪ್ಪ ನಿಮಗೆ ಅಷ್ಟು ಮರ್ಯಾದೆ ತೆಗೆದು ಹೋಗಿದ್ಲಿಕ್ಕೆ. ಯಾ ಹೋಗ್ಲಿ ಬಿಡತ್ತಿ, ಆಕೆ ಅಷ್ಟೊಂದು ಸಾರಿ ಕೇಳಕತ್ತಾಳ. ಇನ್ನೂ ಅದನ್ನ ಬೆಳೆಸ್ಕೊಂತ ಹೋಗೋದ್ರಾಗ ಅರ್ಥ ಏನೈತಿ? ಅಪ್ಪ ಅಮ್ಮನ ಕ್ಷಮಿಸಿದ್ಮೇಲೆ ನಾನೇನು ದೊಡ್ಡ ಮಹಾ. ಬಿಡು, ಏನಾಗಲ್ಲ. ಅಲ್ಲೇ ಅರವಿಂದ್ ಬೇಜಾರು ಮಾಡ್ಕೊಂಡು ಹೋಗ್ಯಾನ. ಹೋಗು, ಸಮಾಧಾನ ಮಾಡು ಮಾವ. ಅದು ಇವ್ರನ್ನ ಹೋಗು ಸಮಾಧಾನ ಮಾಡಿ ಹೋಗು. ಬರೀ ಕೆಲಸ ಯಾಕೆ ಕೊಡ್ತೀರಿ? ಆಕಿನ ಆಫೀಸ್ ಚೇರ್ಮನ್ ಮಾಡಿ ಕುಂದ್ರಿಸ್ಬಿಡು ಒಂದು ಸಿಂಹಾಸನದ ಮ್ಯಾಗ. ನೀವು ಹಿಂಗಿರೋದಕ್ಕೆ ಆಕಿ ಮಾತಾಡಿ ಬಾ ಮಕ್ಕಕ್ಕೆ ಬೇಕಂದಾಗ ಸಿಟ್ಟಿಗೆ ಮಂಗಳಾರತಿನೂ ಮಾಡಿರ್ತಾಳ, ಮತ್ತೆ ಬಂದು ಕಾಲಿಗೆ ಬೀಳ್ತಾಳ. ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಹೋಗ್, ಅತ್ತೆನೋ ಗತ್ತಿ ಈಗ ಬಿಟ್ಟು ಕೊಟ್ಟಿ, ಇನ್ನೇನು ನಿನಗೆ ಮರ್ಯಾದೆ ಕೊಡ್ತಾಳ ಮದುವೆಗಿಂದ? ಇಷ್ಟು ಸಡ್ಲಾಗ್ಬಾರ್ದ ಪಾರ್ವತಿ? ಹೋಗ್ಲಿ ಬಿಡ್ರಿ ಅಂಟಿಯಾರ. ಏನೋ ನನಗೆ ಯಾಕೋ ಒಂಥರ ನನ್ನ ಬಡತನದ ನೆನಪುಗಳೇ ಆಗ್ಬಿಟ್ಟಿತು. ನಾನು ಆಕಿ ವಯಸ್ಸಾಗಿದ್ದಾಗ ಯಾವ ರೀತಿ ಚಡಪಡಿಸಿದ್ದೆ ಅದನ್ನೇ ಆಕಿನೂ ಮಾಡ್ಯಾಳ. ಅವತ್ತು ಸಿಟ್ಟನೆ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಹೋಗ್ಲಿ ಬಿಡ್ರಿ ಅಣ್ಣ, ನನ್ನ ತಪ್ಪಾಗೈತಣ್ಣ. ನನ್ನ ಮಗಳಿಗೆ ನಾನು ತಿಳಿ ಹೇಳ್ಬೇಕಿತ್ತು ಮೊದಲ. ಆಕೆ ಹಿಂಗೆ ಮಾಡ್ತಾಳ ಅಂತ ನನಗೊಂದು ಚೂರು ಸುಳಿ ಸಿಗಲಿಲ್ಲ. ಅದು ಹಿಂಗೆಲ್ಲ ಆಗಿ ನಿಮ್ಮ ಮನ್ಸಿಗೆ ಬೇಜಾರಾಗಿ ಈಗ ನಾ ಕರ್ಕೊಂಬಂದು ಇಷ್ಟೆಲ್ಲ ಮಾಡಿಸ್ಬೇಕಾಕತಿ ಅಂತೇಳಿ ನಾನು ಅನ್ಕೊಂಡಿದ್ದಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡ್ರಿ. ನಮ್ಮಿಂದನೂ ದೊಡ್ಡ ತಪ್ಪಾಗೈತಿ. ಇದನ್ನು ಮೊದಲ ನಾವು ಲಕ್ಷ್ಯಕ್ಕೆ ತಗೋಬೇಕಿತ್ತು. ದಯವಿಟ್ಟು ಕ್ಷಮಿಸ್ಬಿಡ್ರಿ ಅಣ್ಣಾರ. ಇರ್ಲಿ ಬಿಡಮ್ಮ, ಇರ್ಲಿ ಹೋಗ್ಲ ತಗಕ್ಕವ. ನೀ ಇದನ್ನೆಲ್ಲ ಮನ್ಸಿಗೆ ಹಚ್ಕೊಬಿಡ. ಅಣ್ಣಾರ ಮುಂದೆ ಏನಾರ ಹೇಳಿ ಎನ್ನತ್ತೆ? ಇಲ್ಲ ಅವ್ರಿಗೆ ಏನು ಸುದ್ದಿ ಮುಟ್ಸಿಲ್ರಿ. ಹಂಗಾಗಿ ಹಿಂಗೆ ಸುದ್ದಿ ಗೊತ್ತಾಗುತ್ತಲ್ಲ ಇತ್ತಾಗಿಂದ ಇತ್ತಾಗ ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ. ಈ ಟೈಮ್ನಾಗ ಟೆನ್ಷನ್ ಕೊಡಕ್ಕೆ ಹೋಗ್ಬಾರ್ದು. ನಾನು ನೋಡೇ ಇಲ್ಲ ಪಾಪ ಇವ್ರ ಗಂಡಗೆ ಪಾರ್ಸಿ ಹೊಡೆದತ್ತಲ್ಲ, ಅದಕ್ಕೆ ನಡೀರಿ ನಿಮ್ಮ ಜೊತೆ ನಾನು ಬರ್ತೇನೆ. ಒಂದು ಸ್ವಲ್ಪ ನೋಡಿ ಮಾತಾಡಿ ಕಷ್ಟ ಸುಖ ವಿಚಾರಿಸ್ಕೊಂಡು ಬರ್ತೇನೆ. ಅಯ್ಯೋ ದೇವ್ರಿ, ಅರ್ಧ ಈ ವಿಚಾರ ಹೇಳಿ ನನ್ನ ಗಂಡನ ಮನಸ್ಸಿಗೆ ನೋವು ಮಾಡಕ್ಕೆ ಬರಕತ್ತಾಳಿಕೆ. ಏನು ಮಾಡೋದಪ್ಪ? ಹೆಂಗಾರ ಮಾಡಿ ಈಕೆ ಬರೋದು ತಪ್ಪಿಸ್ಬೇಕು. ಇಲ್ಲ ಈಕೆ ಅಲ್ಲಿ ಬಂದ್ಮೇಲೆ ಮಾತಾಡಬಾರ್ದು. ಹಂಗೆ ಮಾಡ್ಬೇಕು. ಹಾಂ ಬರ್ರಿ, ಅದಕ್ಕೇನಂತ. ಆದರೆ ಇವತ್ತು ವಾರ್ಡಿಗೆ ಶಿಫ್ಟ್ ಮಾಡಂಗಿಲ್ಲಂತ. ಅದು ಎಂಥದ ಅಬ್ರದೇಶನ್ನ ಏನದ ಏನೋ ಅಂತಾರಲ್ವ, ಅಬ್ಸರ್ವೇಷನ್. ಅದ್ರಾಗಿಟ್ಟಾರಂತ. ಹಂಗಾಗಿ ಯಾರನ್ನೂ ನೋಡಕ್ಕೆ ಬಿಡ್ವಲ್ರ. ಅದಕ್ಕೆ ನಾವು ಖಾಲಿ ನಿಂತಿದ್ದಕ್ಕೆ ಈ ವಿಚಾರ ಗೊತ್ತಾಗಿದ್ದ. ಯಾರನ್ನೂ ನೋಡಕ್ಕೆ ಬಿಡ್ವಲ್ರಲ್ಲೇ. ನಾಳೆ ಬಿಡ್ತಾರ ಅಂತ ಅನಿಸ್ತೈತಿ. ಪಾಪ ನೀವು ಇವತ್ತು ಬಂದಿರ್ಕಾಂತತಿ ಊರಿಂತರ ದಣ ಆರಿಸ್ಕೊರಿ. ಆರಾಮ್ ಬೇಕಾರೆ ನಾಳೆ ಬಂದು ಮಾತಾಡ್ಸ್ಕೊಂಡು ಬರುವಂತ್ರಿ. ಸುಳ್ಳ ಯಾಕೆ ಅಲ್ಲಿ ಬಂದು ಆಗಲ್ಲ ಕಾಯ್ತೀರಿ? ಪೇಷಂಟ್ ಕೊಟ್ಟು ಮಾತಾಡಕ್ಕೆ ಬಿಡ್ವಲ್ರಿ ಈಗ.